ಇಷ್ಟು ದೊಡ್ಡ ದೊಡ್ಡ ಮಾತಾಡೋದಕ್ಕೆ ಏನೇ ಅನ್ಕೊಂಡಿದ್ಯಾ ನಿನ್ನ ನೀನು? ದಾಮಿನಿ ಅಕ್ಕನ್ಗಿಂತ ನೀನ್ ದೊಡ್ಡೋಳು ಅಂತಾನ, ಇಲ್ಲ ಎಲ್ಲ ಮಾಡ್ಬಿಡ್ತೀನಿ ಅನ್ನೋ ಭಂಡತನಾನ? ಏನೇ ಹಾಗೆ ನೋಡ್ತಾ ಇದೀಯಾ? ಜಗತ್ತೇ ಕಾಣೋ 2 ಕಣ್ಣುಗಳ ಹಿಂದೆ ಸಾಕಷ್ಟು ರಹಸ್ಯ ತುಂಬಿರುತ್ತೆ, ಅದನ್ನೇ ಭೇದಿಸಿ ಬಿಡ್ತೀನಿ ಅನ್ನೋ ದುರಹಂಕಾರನ? ಇವಳು ಈ ತರ ಮಾತಾಡ್ತಾನೆ ಎಲ್ರೂ ಕಣ್ಗೂ ಒಳ್ಳೊಳಾಗ್ತಿರೋದು. ಏ ಹುಡುಗಿ, ನೀನ್ ಹೇಳ್ದಾಗ ಕೇಳೋ ಜನ ಅರ್ಶಿನ ಕಟ್ಟೆಲಿ ಇನ್ನೂ ಇದಾರೆ ಅಂದ್ಕೋಬೇಡ. ಈಗ ಊರಿನ ಜನ ಮುಂಚಿನ ಥರ ನಿಮ್ಮನ್ನೆಲ್ಲ ನೋಡಿ ಶಾಸ್ತ್ರಿಗಳ ಮನೆಯವರು ಅಂತಿಲ್ಲ, ಓಡ್ ಹೋದವಳ ಮನೆಯವರು ಅಂತಿದ್ದಾರೆ. ನೀನು ಮೊದಲು ಅದನ್ನ ಅವ್ರ ಬಾಯಿನ ಮುಚ್ಚೋದಕ್ಕೆ ಪ್ರಯತ್ನ ಪಡು. ನೀನೇನ್ ಅಕ್ಕನ ಥರ ದೊಡ್ಡ ಧರ್ಮಾಧಿಕಾರಿ ಅಲ್ಲ. ಇಷ್ಟು ವರ್ಷ ಹಾಳಾಗಿರೋ ಹೆಸರನ್ನ ಸರಿ ಮಾಡೋದಕ್ಕೆ ಇಷ್ಟಕ್ಕೂ ನೀನ್ ಯಾರಂತ ಜನ ನಿನ್ ಮಾತನ್ನ ಕೇಳ್ಬೇಕು. ಯಾರು ಯಾಕೆ ಕೇಳ್ಬೇಕು ಅನ್ನೋದನ್ನ ಸಮಯ ಮಾತ್ರ ನಿರ್ಧರಿಸೋಕ್ ಸಾಧ್ಯ. ಅದನ್ನೇ ನಾನು ಹೇಳ್ತಾ ಇರೋದು. ಈ ಕಾಲನ ಕಾಯ್ತಾ ಕಾಯ್ತಾ ನೀನೇ ಕಾಣೆ ಆಗಿ ಹೋಗ್ತೀಯಾ ಅಂತ. ಅದನ್ನ ನನ್ನಮ್ಮ ನಿರ್ಧರಿಸ್ತಾಳೆ. ಬನ್ಶಂಕರಮ್ಮನ್ ಮಾತ್ ಮೀರಿ ಅಚಿಂತನ್ ಮದ್ವೆ ಆಗೋ ಬದಲು ಅಗಸ್ತ್ಯನ್ ಮದ್ವೆ ಆದ್ಮೇಲೂ ನಿನ್ ದೇವ್ರು ನಿನಗ್ ಸಪೋರ್ಟ್ ಮಾಡ್ತಾಳ? ಪಾಪ ನಿನ್ ಚಿಕ್ಕಪ್ಪ ನಿನ್ ಮನೆಯವ್ರನ್ನ ದೇವ್ರನ್ನ ನೋಡ್ಬಾರ್ದು ಮಾತಾಡ್ಬಾರ್ದು ಅಂತ ಹೇಳಿ ನಿನ್ನ ಮನೆಗೆ ಸೇರಿಸ್ಬಾರ್ದು ಅಂತ ಹೇಳಿದ್ನ ಮರ್ತ್ಬಿಟ್ಯಾ? ಅಮ್ಮನ ಅಲ್ಲಿ ಹೋಗಿ ನೋಡೋದಿಕ್ಕಾಗ್ದಲೇ ಇದ್ರೇನಂತೆ, ಅವಳು ಯಾವಾಗ್ಲೂ ನನ್ ಜೊತೆಲೇ ಇರ್ತಾಳೆ. ಇಂಥ ಮಾತ್ಗೇನ್ ಕಮ್ಮಿ ಇಲ್ಲ. ಪ್ರಾಣ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಹೃದಯನ ಬಗ್ದು ನೋಡೋ ಅವಶ್ಯಕತೆ ಇಲ್ಲ, ಉಸಿರಾಟ ನೋಡೇ ಹೇಳ್ಬೋದು. ಒಟ್ನಲ್ಲಿ ನೀನ್ ಸೋಲ್ ಒಪ್ಕೊಳ್ಳೋದಕ್ ನೀನ್ ರೆಡಿ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ನನ್ನ ಗಂಡನ ಮನೆಗೆ ಸಂಬಂಧಪಟ್ಟಿದ್ದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಗಂಡ ಇಂಥ ವಿಷಯದಲ್ಲಿ ತಲೆ ತಗ್ಗಿಸದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಚಿಕ್ಕತ್ತೆ, ನೀವ್ ಹೇಳಿದ್ದನ್ನ ನಾನು ಸರಿ ಮಾಡೋದೇ ಮರ್ತ್ಬಿಟ್ಟೆ. ದಾಮಿನಿ ಅಮ್ಮವರು ಧರ್ಮಾಧಿಕಾರಿ ಅಲ್ಲ, ಆ ಸ್ಥಾನನ ಉತ್ತರಾಧಿಕಾರಿಗೆ ಕೊಡ್ಬೇಕು ಅಂತ ಕಾಪಾಡ್ಕೊಂಡ್ ಬಂದಿರೋರು ಅಷ್ಟೆ.